ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ನಾನಿವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ಹತ್ರ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ನಮ್ಮೊಟ್ಟಿಗೆ ದೇವೇಗೌಡರು ಅಂತ ಹೇಳಿ ನಮ್ಮ ಪ್ರಗತಿಪರ ರೈತರಿದ್ದಾರೆ, ಸಾವಯವ ರೈತರು. ಅವ್ರದ್ದೇ ಆದಂಥ ಸಾವಯವ ಬೆಲ್ಲವನ್ನು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಪರಿಚಯ ಮಾಡಿರ್ತಕ್ಕಂಥವ್ರು. ಆ ಸಾವಯವ ಬೆಲ್ಲ ಅಂದ ತಕ್ಷಣ ಸಾಕಷ್ಟು ಬೇರೆ ಬೇರೆ ಮುಖವಾಡಗಳನ್ನ ಹಾಕ್ಕೊಂಡು ಸೇಲ್ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟಿದೆ. ಇವರು ಸಾವಯವ ಬೆಲ್ಲ ಅಂದರೆ ಕಬ್ಬಿನಿಂದಲೂ ಅದು ಸಾವಯವ ಆಗಬೇಕು. ನಾವು ಯಾವುದೋ ಕಬ್ಬು ತಂದುಬಿಟ್ಟು ಗಾಣದಲ್ಲಿ ಮಾಡಿದ ತಕ್ಷಣ ಸಾವಯವ ಆಗಲ್ಲ. ಅದನ್ನು ನಾನೇ ಹೆಚ್ಚು ಹೇಳೋಕ್ಕಿಂತಲೂ ಕಬ್ಬಿನಲ್ಲಿ ಸಾಕಷ್ಟು ಅನುಭವ ಪಟ್ಟಂಥ ದೇವೇಗೌಡರನ್ನ ಬಿಟ್ಟಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿನ. ದೇವೇಗೌಡ್ರೆ ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಯೂಟ್ಯೂಬ್ನ ಸಾಕಷ್ಟು 1 ಲಕ್ಷಕ್ಕೂ ಹೆಚ್ಚು ಜನರು ನೋಡೋರಿದ್ದಾರೆ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ನನ್ನ ಹೆಸರು ದೇವೇಗೌಡ ಅಂತ, ಸುಂಕತಣ್ಣೂರು, ಪಾಂಡವಪುರ ತಾಲೂಕು, ಮೇಲ್ಕೋಟೆ ಹೋಬಳಿ, ಮಂಡ್ಯ ಜಿಲ್ಲೆ. ನಾವು ಸುಮಾರು 14-15 ವರ್ಷದಿಂದ ಸಾವಯವ ಕೃಷಿಲಿ ತೊಡಗಿದ್ದೀವಿ. ಜೊತೆಗೆ ಸಾವಯವದಲ್ಲೇ ಎಲ್ಲಾ ಬೆಳೆಗಳನ್ನು ಬೆಳಿತೀವಿ. ಮುಖ್ಯವಾಗಿ ನಮ್ಗೆ ಗಾಣ ಇರೋದ್ರಿಂದ ನಮ್ಮ ತಲೆಮಾರಿಂದನೂ ಗಾಣ ಇತ್ತು. ಹಂಗಾಗಿ ನಾವು ಗಾಣ ಮಾಡ್ಕೊಂಡ್ರಿಂದ ಗಾಣ ಇರೋದ್ರಿಂದ ನಾವು ಹೆಚ್ಚು ಕಬ್ಬು ಬೆಳೆಯೋ ರೈತರನ್ನ ಉಳಿಸ್ಬೇಕು ಅಂತೇಳಿ ಅವ್ರಿಗೆ ಒತ್ತು ಕೊಟ್ಟು ನಮ್ಮಲ್ಲಿ ಒಂದು ಬಯಲು ಸೀಮೆ ಸಾವಯವ ಕೃಷಿಕರ ಸಂಘ ಅಂತೇಳಿ ಸಂಘ ಮಾಡ್ಕೊಂಡಿದ್ದೀವಿ. ಆ ಸಂಘದಲ್ಲಿ ಒಂದು 60-70 ಜನ ರೈತರಿದ್ದೀವಿ. ಅಷ್ಟು ಜನದ ರೈತರ ಕಬ್ಬನ್ನ ನಾನೇ ಕ್ರಷ್ ಮಾಡಿ ಬೆಲ್ಲ ಮಾಡಿ ಮಾರ್ಕೆಟ್ ಕಳಿಸ್ತಾ ಇದ್ದೀನಿ. ಅದಲ್ದೇನೆ ಹೊಸದಾಗಿ ಯಾರು ಪರಿವರ್ತನೆಯಾಗಿ ಬೆಳೆಯೋರು ಬಂದ್ರೆ ಅಂಥವ್ರಿಗೂ ಸಹಕಾರ ಕೊಟ್ಕೊಂಡು ಕಬ್ಬು ಬೆಳೆಸಿ ಅದನ್ನು ಕ್ರಷ್ ಮಾಡಿ ಮಾರ್ಕೆಟ್ ಬೆಲ್ಲ ಕಳಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ದು ಬೆಲ್ಲ ರಾಜ್ಯಾದ್ಯಂತ ಓಡಾಡ್ತಾ ಇದೆ. ಅದಲ್ದೇನೆ ಔಟ್ ಆಫ್ ಸ್ಟೇಟ್ಗೂ ಹೋಗೈತೆ, ಬೇರೆ ಬೇರೆ ಬೈ ಆ್ಯಂಡ್ ಔಟ್ ಆಫ್ ಕಂಟ್ರಿಗೂ ಹೋಗುತ್ತೆ, ಒಂದು 8-10 ದೇಶಕ್ಕೆ. ಸಾವಯವ ಅಂದರೆ ಕಬ್ಬನ್ನು ಸಹ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತೇನೆ, ಹಸಿರೆಲೆ ಗೊಬ್ಬರ ಅಥವಾ ಗೋ ಆಧಾರಿತ ಕೃಷಿಯಿಂದ ಬೆಳೆದಿರಬೇಕು. ಇಲ್ಲೂ ಸುಧಾ ಯಾವುದೇ ರಾಸಾಯನಿಕ ಬಳಸ್ತೇನೆ ಬೆಲ್ಲ ಮಾಡ್ತೀವಿ ನಾವು. ಅಂದರೆ ಕಬ್ಬು ಕಟಾವಾದ 24 ಗಂಟೆಯಲ್ಲಿ ಬೆಲ್ಲ ಮಾಡ್ಕೊಂಡ್ರೆ ಬೆಸ್ಟ್ ಕ್ವಾಲಿಟಿ, 48 ಗಂಟೆವರೆಗೆ ಬೆಟರು. ಅದ್ರ ಮೇಲೆ ಏನಾರ ಮೀರಿ 72 ಗಂಟೆ ಅದಕ್ಕಿಂತ ಹೆಚ್ಚಿಗೆ ಆದರೆ ಎಲ್ಲ ಹುಳಿ ಬಂದಿರ್ತದೆ, ವಾಸನೆ ಬರ್ತಾ ಇರ್ತದೆ. ಎಲ್ಲರಿಗೂ ಗೊತ್ತಿರುವಂಗೆ ವಾಸನೆ ಬಂದದ್ದು ಅಂದರೆ ಕೆಟ್ಟೋಗಿರೋದು ಅಂತ ಅದರ ಅರ್ಥ. ಕಬ್ಬಲ್ಲಿರೋದು ಸಹಜವಾಗಿ ಗ್ಲೂಕೋಸ್ ಅಂಶ. ಹುಳಿ ಬಂದಮೇಲೆ ಗ್ಲೂಕೋಸು ಸುಕ್ರೋಸ್ ಆಗಿ ಕನ್ವರ್ಷನ್ ಆಗಿರ್ತದೆ. ಉದಾಹರಣೆಗೆ ನಾವು ಪೇಷಂಟ್ ಕರ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ಸುಸ್ತಾಗೋರೆ ಒಂದು ಗ್ಲೂಕೋಸ್ ಹಾಕಪ್ಪ, ಇಲ್ಲ ಒಂದು ಎಳ್ನೀರು ಕೊಡಪ್ಪ ಅಂತ ಈ ಥರ ಹೇಳೋರೆ ವಿನಃ ಸುಕ್ರೋಸ್ ಕೊಡಿ, ಫ್ರುಕ್ಟೋಸ್ ಕೊಡಿ, ಲ್ಯಾಕ್ಟೋಸ್ ಕೊಡಿ ಅಂತ ಹೇಳಿಕ್ಕಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾವುದೇ ಆಹಾರ ಪದಾರ್ಥ ಅಲ್ಲಿ ನಾವು ಫ್ರೆಶ್ಶೇ ತಿಂದರೆ ಮತ್ತೆ ಫ್ರೆಶ್ಶೇ ಅದನ್ನು ಬೇಯಿಸೋ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಕ್ವಾಲಿಟಿ ಇರ್ತದೆ. ಅದು ಹುಳಿ ಬಂದಂಗೆ, ಉದಾಹರಣೆಗೆ ನೀರು ವಾಸನೆ ಬಂದಿರ್ತದೆ, ಅದು ಕೆಟ್ಟೋಗದೆ ಅಂತ. ಅದೇ ಥರ ಆಹಾರ ಪದಾರ್ಥನೂ ವಾಸನೆ ಬಂತು ಅಂದರೆ ಕೆಟ್ಟೋಗದೆ ಅಂತ. ಮ್ಯಾಕ್ಸಿಮಮ್ ಅಂದರೆ ನಾವು 48 ಗಂಟೆ ಒಳಗೆ ಬೆಲ್ಲ ಮಾಡಿಕೆ ಕಟಾವಾದ ಎಷ್ಟೇ ಕಷ್ಟ ಬಂದು 48 ಗಂಟೆ ಒಳಗೆ ಬೆಲ್ಲ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಕಬ್ಬೆ ಬೇಡ ಅಂತೀವಿ. ಗಾಣದ ಪೊಸಿಷನ್ ನೋಡ್ಕೊಂಡು ಅಲ್ಲಿ ಕಟಾವ್ ಮಾಡೋದು. ಆಮೇಲೆ ಈಗ ನೋಡ್ರಿ, ಈಗ ಹೆಚ್ಚಾಗಿ ಕಡ್ದಾಕ್ಬಿಟ್ಟರೆ ಇವತ್ತು ಅದಕ್ಕೆ ಡಬಲ್ ಶಿಫ್ಟ್ ಮಾಡಿ ಎಲ್ಲ ಬೆಲ್ಲ ಮಾಡ್ಕೊಂಡು ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದ್ರಲ್ಲಿ ನೀವು ಮಾಡ್ತಾ ಹೋಗ್ತೀವಿ. ಈಗ ನೀವು ಸಾವಯವ ಅಂತ ತಕ್ಷಣ ನಾನು ಒಂದು ಪ್ರಶ್ನೆ, ಯಾಕಂದರೆ ಮಂಡ್ಯದಲ್ಲಿ ಸಾಕಷ್ಟು ಜನ ಈ ಒಂದು ಜಿಲ್ಲೆ ಎಲ್ಲ ಕಡೆಗೂ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಮಾಡ್ತಾರೆ. ನೀವು ಭೂಮಿಯ ಫಲವತ್ತತೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿದ್ರಲ್ಲ. ನಾನು ಬಯೋಡೈಜೆಷನ್ ಮಾಡೀನಿ ಜಮೀನ್ ಹತ್ರ ಎಲ್ಲ. ನೀವು ಮಾಡಿರೋದು ಹೇಳ್ಬಿಡಿ, ನಿಮ್ಮ ಭೂಮಿನ ಎಲ್ಲರಿಗೂ ಅಷ್ಟೇ. ನಮ್ಮ ರೈತರೆಲ್ಲ ಪ್ಯೂರ್ ಸಾವಯವ ಮಾಡೋರೇ ಇರೋದು. ಅವ್ರೆಲ್ಲರಿಗೂ ಉಳಿಸ್ಬೇಕು, ಮತ್ತೆ ಮುಂದಿನ ಜನರೇಷನ್ಗೆ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಉಳಿಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದ್ರ ಮೇಲೆ ರೆಬಲ್ ಆಗಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ನಾವೇನು ಹಣಕ್ಕಾಗಿ ಕೃಷಿ ಮಾಡ್ತಾ ಇಲ್ಲ, ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾವಯವ ಕೃಷಿನೂ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಸಹಕಾರನೂ ಮಾಡ್ತಾ ಇದ್ದೀವಿ. ಅದನ್ನೇ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ರೈತರೆಲ್ಲ ಸೇರಿ ಪ್ರತಿ ತಿಂಗಳು ಒಂದೊಂದು ಸಭೆ ಮಾಡಿ ಎಲ್ಲೆಲ್ಲಿ ವ್ಯತ್ಯಾಸ ಆವೆ ಅವೆಲ್ಲ ಸರಿ ಮಾಡಿಸ್ಕೊಂಡು ಒಂದು ಎಲ್ಲರಿಗೂ ತಿಳುವಳಿಕೆ ಮೂಡಿಸ್ಕೊಂಡು ಆ ರೂಟಲ್ಲೇ ನಮ್ಮ ಜರ್ನಿ ಸಾಗ್ತಾ ಇರೋದು. ಈಗ ನನಗೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. 1 ಎಕರೆ ಕೃಷಿ ಭೂಮಿಯಲ್ಲಿ, ನಿಮ್ಮ ಕಬ್ಬಿನ ಗದ್ದೆಯಲ್ಲಿ ಎಷ್ಟು ಟನ್ ಬರ್ತಾ ಇದೆ ಕರೆಕ್ಟಾಗಿ? ಅಲ್ಲ, ಈಗ ಅವರು ಏನು ಗೊಬ್ಬರ ಕೊಡ್ತಾರೆ ಅದ್ರ ಮೇಲೆ ಕೆಲವು 30ರಿಂದ ನಮ್ಮ ಜಮೀನಲ್ಲಿ 30ರಿಂದ 35-40 ಟನ್ ಗಂಟು ಬೆಳೆದಿದೆ. ಪ್ರತಿ ವರ್ಷ 35-40 ಆ ರೇಂಜಲ್ಲೇ ಬರ್ತಾ ಇದೆ. ಅದು ಈಗ ಯಾವಾಗ ಮಣ್ಣಲ್ಲಿ ಸಾಯಿಲ್ ಫರ್ಟಿಲಿಟಿ ಹೆಚ್ಚಿದಂಗೆ ನಮ್ಮ ಈಲ್ಡು ಹೆಚ್ಚಾಯ್ತದೆ. ಅದು ಕೆಲವ್ರಿಗೆ ಗೊತ್ತಿಲ್ಲ, ಹಂಗಾಗಿ ಇಳುವರಿ ಬರೀಕಿಲ್ಲ ಅಂತಾರೆ. ಹಂಗಾಗಿ ನಾವು ಕಡಿಮೆ ಅಂದರೆ 3 ವರ್ಷದಿಂದ 4,000 ಗಂಟೆ ಕಬ್ಬು ಕೊಡ್ತಾ ಇದೀವಿ ರೈತರಿಗೆ. ನೀವು ರೈತರು ಕೊಡೋ ಬೆಲೆ? ರೈತರು ಕೊಡೋ ಬೆಲೆ. ಯಾಕೆಂದರೆ ಅವ್ರಿಗೆ ರಾಸಾಯನಿಕ ಕೃಷಿಗೆ ಸಮಾನಾಂತರವಾದ ಹಣ ಸಿಗಬೇಕು ಅನ್ನೋ ಉದ್ದೇಶಕ್ಕೆ
ಸಕ್ಕರೆ ಫ್ಯಾಕ್ಟ್ರಿಯವರು 2800-900 ಅಲ್ಲಿಗೆ ಡೆಲಿವರಿ ತಗೋತಾರೆ. ನಾವು ಹಂಗಿಲ್ಲ. ಹಂಗಾಗಿ ಇನ್ನು ಜನರಲ್ ಅವೇರ್ನೆಸ್ ಕ್ರಿಯೇಟ್ ಇಲ್ಲ. ಹಾಗಾಗಿ 4000 ಕೊಡ್ತಾ ಇದ್ದೀವಿ. ನಮಗೆ ಮಾರುಕಟ್ಟೆ ಏನಾದ್ರು ಸೃಷ್ಟಿಯಾದರೆ ನೆಕ್ಸ್ಟ್ ಮುಂದಿನ ವರ್ಷದಿಂದ 5000 ಫಿಕ್ಸ್ ಮಾಡಬೇಕು ಅಂತ ಈಗಾಗಲೇ ನಾವೆಲ್ಲ ಮಾತಾಡಿದ್ದೀವಿ ನಿಮ್ಮ ನೆಟ್ವರ್ಕ್. ನಮ್ಮ ನೆಟ್ವರ್ಕಲ್ಲಿ. ನಿಮ್ಮ ಸ್ವಂತ ಕೃಷಿ ಭೂಮಿ ಎಷ್ಟಿದೆ? ನಮ್ಮ ಸ್ವಂತ ಕೃಷಿ ಭೂಮಿ ಈಗ ಸದ್ಯಕ್ಕೆ ನನಗೆ 4 ಎಕರೆ ಇದೆ. ಒಟ್ಟು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದು 25 ಎಕರೆ ಇತ್ತು. ಎಲ್ಲ 5 ಜನ ಅಣ್ಣ ತಮ್ಮದಿರು ಹಂಚ್ಕೊಂಡು ಅಷ್ಟು ಭೂಮಿನ ಸಾವಯವದಲ್ಲೇ ಬೆಳೀತಿದ್ದು. ಅವರು ಪುನಃ ಈಲ್ಡ್ ಹಿಂದ್ಗಡೆ ಓಡ್ಬಿಟ್ಟು ಅವರೆಲ್ಲ ರಾಸಾಯನಿಕ ಕೃಷಿಗೆ ಹೊಂಟೋದಾರೆ. ಏನು ಮಾಡೋಕ್ಕಾಗಲ್ಲ. ನಾವೇನು ವರದಿ ಬಡ್ದು ಬುದ್ಧಿ ಹೇಳೋಕ್ಕೂ ಆಗಲ್ಲ ಈಗ. ಹಂಗಾಗಿ ನಿಮ್ಮ ಜೊತೆಗೆ ನಿಮ್ಮ ಸಹಚರ ಏನಿದ್ದಾರೆ, ನಿಮ್ಮ ಸ್ನೇಹಿತರುಗಳು ಒಟ್ಟು ಎಷ್ಟು ಜನ ಇದೆ? ನಮ್ಮ ಸ್ನೇಹಿತರು ಒಂದು 60-70 ಜನ ಅವರೇ. 70 ಜನದಿಂದ ಎಷ್ಟು ಎಕರೆ ಆಗುತ್ತೆ? 70 ಜನದಿಂದ ಅಂದಾಜು ಒಂದು 300 ಎಕರೆ ಗಂಟ ಬೆಳೀತಾರೆ. 300 ಎಕರೆ. ಕೆಲವರು ಅವರೇ ಸ್ವಂತ ಎಲ್ಲೆಲ್ಲ ಬೆಲ್ಲ ಮಾಡಿಸ್ಕೊಂಡು ಅವರು ಮಾರುಕಟ್ಟೆ ಮಾಡ್ತಾರೆ. ಬೇರೆ ದಾರಿಗಳಲ್ಲಿ ಹೋಗ್ತಾರೆ. ಅವ್ರಿಗೂ ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾರು ನಮ್ಮನ್ನು ನಂಬಿ ಬರ್ತಾರೆ ಅಂಥವ್ರಿಗೆ ಮಾಡೋದು, ಮಾರ್ಕೆಟ್ ಕೊಡೋದು, ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಇದು ಬೆಲ್ಲ ಪ್ರೊಸೆಸ್ ಎಲ್ಲ ಆದಮೇಲೆ ಮಾರ್ಕೆಟ್ ವ್ಯವಸ್ಥೆ ಹೆಂಗೆ? ಮಾರ್ಕೆಟ್ ವ್ಯವಸ್ಥೆ ನಮಗೆ ಜಾಸ್ತಿ ಇಲ್ಲಿಗೆ ಬರ್ತದೆ. ಇಲ್ಲಿ ಬರ್ನಿಲ್ಲ ಅಂದರೆ ಕೆಲವು VRL ಮತ್ತು KSRTC ಕಾರ್ಗೋ ಕೊರಿಯರು ಕೆಲವು ವೆಹಿಕಲ್ ತಗೊಂಡು ನಾವೇ ಕೊಡೋದು, ಈ ಥರ ಎಲ್ಲ ಮಾಡ್ತೀವಿ. ನೀವು ಯಾವುದು ಶಾಪ್ ಥರ ಮೈಸೂರು ಮಂಡ್ಯದಲ್ಲೆಲ್ಲೋ? ಮಂಡ್ಯದಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಶಾಪ್ ತೆರೆದಿದ್ದೀವಿ. ಅಲ್ಲೂ ಕೊಡ್ತೀವಿ. ಅಲ್ಲಿಂದ ಬೆಂಗಳೂರು ಆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಯ್ತದೆ. ಇನ್ನು ನಮ್ಮೂರಲ್ಲಿ ಲೋಕಲಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮದೇ ಒಂದು ಅಂಗಡಿಲಿ ಬೆಲ್ಲ ಮತ್ತು ಏನೇನು ಕೇಳ್ತಾರೆ ಅಂಥವು ಮಾತ್ರ ನಮ್ಮ ರೈತರಿಂದ ಕಲೆಕ್ಟ್ ಮಾಡ್ಕೊಂಡು ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ರೈತರ ಬೆಲ್ಲನ ಬಳಸ್ತಕ್ಕಂಥವ್ರು ಒಂದು ಕಿವಿ ಮಾತು, ನಿಮ್ಮ ಹತ್ರ ಇರ್ತಕ್ಕಂಥ ಬೆಲ್ಲ ಇದೆಯಲ್ಲ, ಸಾವಯವ ಅನ್ಲಿಕ್ಕೆ ಏನಾದರೂ ಮಾನದಂಡ ಇದೆಯಾ ಅಂತ? ಸಾವಯವ ಅನ್ಲಿಕ್ಕೆ ಈಗ ನಾವು ದೇವೇಗೌಡರು ಗೊತ್ತು, ಅವ್ರ ಜಮೀನಲ್ಲಿ ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ, ಏನಿದೆ ಚೆನ್ನಾಗಿದೆ ಅಂತ ನನಗೆ ನಂಬಿಕೆ ಇದೆ. ನಾನು ಇನ್ನೊಬ್ಬರಿಗೆ ನಂಬಿಕೆ ಏನಾದರೂ ಅದನ್ನ ಪರೀಕ್ಷೆ ಮಾಡೋಂಥ ಐಡಿಯಾಸ್ ಇದಾವ? ಪರೀಕ್ಷೆ ಮಾಡೋ ಐಡಿಯಾಸ್ ಅಂದರೆ ನಮ್ಮದು ಟೇಸ್ಟಲ್ಲೇ ಗೊತ್ತಾಗೋಯ್ತದೆ. ನಾನು ಇಷ್ಟು ಏನು ಮಾತಾಡಿದೆ ಅಷ್ಟೆಲ್ಲ ನಾನು ಬೆಲ್ಲನೇ ಮಾತಾಡ್ತದೆ. ರುಚಿಯಲ್ಲಿ ಗೊತ್ತಾಗುತ್ತೆ. ರುಚಿಯಲ್ಲಿ ಗೊತ್ತಾಯ್ತದೆ. ಯಾವ ಥರ ಜನಗಳು ಹೆಂಗೆ ಅರ್ಥ ಮಾಡ್ಕೋಬೇಕು ರುಚಿಯಲ್ಲಿ? ತುಂಬ ಟೇಸ್ಟಿಯಾಗಿರ್ತದೆ ಸಾವಯವ ಕಬ್ಬು ಅಂದರೆ, ಅಲ್ಲೇ ಗೊತ್ತಾಯ್ತದೆ. ನಾವು ಇದುವರೆಗೆ ನೋಡ್ರಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇಲ್ಲ, FSSI ಇಲ್ಲ, ಯಾವುದೇ ಬ್ರ್ಯಾಂಡ್ ಇಲ್ಲ, ಏನಿಲ್ಲ. ನಮ್ಮ ಏನು ಡೈ ಏನವೆ ಅದೇ ಬ್ರ್ಯಾಂಡು. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ಬೆಲ್ಲ ಖಾಲಿ ಮಾಡ್ತಾ ಇದ್ದೀವಿ. ಮುಂದುವರೆದ ದಿನಗಳಲ್ಲಿ ಈಗ ಅದನ್ನು ಬ್ರ್ಯಾಂಡ್ ಮಾಡಬೇಕು ಅಂತ ಉದ್ದೇಶ ಇದೆ. ಅವೆಲ್ಲ ಮಾಡ್ತೀವಿ. ಆಮೇಲೆ ಇವ್ರದ್ದೇ ಅಂತ ಗೊತ್ತಾಯ್ತದೆ. FSSI ಎಲ್ಲ ಮಾಡಿಸಿದ್ದು ಅವು ಪ್ರತಿ ವರ್ಷ ಅಲ್ಲಲ್ಲೇ ಲ್ಯಾಪ್ಸ್ ಆಯ್ತವೆ. ಆಮೇಲೆ ಈಗ ಕೆಲವರು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ಬಿಟ್ಟು ಬೇರೆ ಕೆಮಿಕಲ್ ಫ್ರೀ ಬೆಲ್ಲನೇ ಸಾವಯವ ಅಂತ ಕೊಡ್ತಾರೆ. ಅದು ತೋರ್ಸಕ್ಕಷ್ಟೇ. ಇಲ್ಲಿ ಬರಬೇಕು ಆತ್ಮದಿಂದ. ನಾವು ಸಪ್ತ ಮಾಡೇ ಬಿಟ್ಟಿರೋದು. ಮನುಕುಲಕ್ಕೂ ವಿಷ ಕೊಡೋದಿಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ವಿಷ ಹಾಕೋದು ಬೇಡ ಅಂತೇಳಿ. ರೈತ ಅಂದರೆ 84 ಲಕ್ಷ ಜೀವರಾಶಿಗೂ ಅನ್ನ ಹಾಕೋಣ ಅಂತ ಆ ಹೆಸರಲ್ಲೇ ಮುಂದುವರಿಬೇಕು. ಈಗ ಅದು ಕೇಸೆಲ್ಲ ಉಲ್ಟಾ ಪಲ್ಟಾಗತ್ತೆ, ಅದು ಬೇಡ ನಮಗೆ. ಆ ಹೆಸರು ಉಳಿಲಿ ಅನ್ನೋ ಉದ್ದೇಶಕ್ಕೆ ಸಾವಯವ ಕೃಷಿನೇ ಮಾಡ್ತೀವಿ. ಅಂದರೆ ಸಾವಯವ ಅಂದರೆ ಸಾವಿಲ್ಲದ ಕೃಷಿನೇ ಇದು ನನ್ನ ಲೆಕ್ಕಾಚಾರ. ಅದನ್ನೇ ಉಳಿಸ್ಬೇಕು ಅನ್ನೋ ಉದ್ದೇಶ ಇದೆ. ಹಂಗಾಗಿ ಮಾಡ್ತಾಯಿದ್ದೀವಿ. ಈಗ ಮತ್ತೊಂದು, ಈಗ ನಿಮಗೆ ಸಂಪರ್ಕ ಮಾಡಬೇಕಂತಂದರೆ ನಿಮ್ಮ ವಿಳಾಸ ಸ್ವಲ್ಪ ಹೇಳ್ತೀರಾ? ನಮ್ಮ ವಿಳಾಸ ಸುಂಕತಣ್ಣೂರು, ಪಾಂಡವಪುರ ತಾಲೂಕು, ಮೇಲ್ಕೋಟೆ ಹೋಬಳಿ, ಮಂಡ್ಯ ಡಿಸ್ಟಿಕ್ಕು. ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, 9900388803. ಒಂದೇ ನಂಬರ್ ಇರೋದು. ದೇವೇಗೌಡರು ಇನ್ಸಿಲ್ ಏನಿಲ್ಲ, ಅದೇ ಸುಂಕತಣ್ಣೂರು ಅಂದ್ರೆ ಸಾಕು. SC ಅಂತ ನಮ್ಮದು ಲೊಕೇಶನ್ ಕಾಲ್ ಮಾಡಿದವ್ರಿಗೆಲ್ಲ ಲೊಕೇಶನ್ ಎಲ್ಲ ಬಯಲು ಸೀಮೆ ಸಾವಯವ ಕೃಷಿಕರ ಬಳಗ ಅಂತ ಹೇಳಿ ಸಂಘ ಮಾಡಿದ್ದೀವಿ. ಆ ಸಂಘದ ಹೆಸರಲ್ಲೇ ನಾವು ಏನೇ ಮಾಡಿದ್ರು ಬ್ರ್ಯಾಂಡ್ ಮಾಡೋದು ಅದೇ ಅದರ ಹೆಸರಲ್ಲೇ. ಈಗ ನಿಮ್ಮಲ್ಲಿ ಒಟ್ಟು ಬೆಲ್ಲದಲ್ಲಿ ಎಷ್ಟು ವೆರೈಟೀಸ್ ಬೆಲ್ಲ ಮಾಡಲ್ಸ್ ಇದೆ? ನಮ್ಮಲ್ಲಿ 25 ಗ್ರಾಮು ಬುಲೆಟ್ ರೌಂಡ್ಗೆ ಇರ್ತದೆ, 50 ಗ್ರಾಮು, 100 ಗ್ರಾಮು, 100 ಗ್ರಾಮ್ ಸ್ಕ್ವೇರು, ಮತ್ತು 1/4 kg ಪ್ಲೇಟು, ಜೊತೆಗೆ ಪೌಡ್ರು. ಇದ್ರ ಮಧ್ಯೆ ಕೇಳಿದವ್ರಿಗೆ ಲಿಕ್ವಿಡ್ ಜಾಗರಿನೂ ಕೊಡ್ತೀವಿ. ಆ ಲಿಕ್ವಿಡ್ ಜಾಗರಿ ಏನಾಯ್ತದೆ, ತೇವಾಂಶ ಉಳಿಯೋದ್ರಿಂದ ಇಲ್ಲ ಬೇಗ ಗ್ಯಾಸು ಕ್ರಿಯೇಟ್ ಆಯ್ತದೆ, ಇಲ್ಲ ಬಾಟ್ಲ್ ಓಪನ್ ಆಯ್ತದೆ, ಇಲ್ಲ ಅಂದರೆ ಫಂಗಸ್ ಆಯ್ತದೆ. ಒಂದು ವೇಳೆ ಎಲ್ಲ ಕರೆಕ್ಟಾಗಿತ್ತು ಅಂದಾಗ ಬೇಗ ಅರಳಾಗ್ಬಿಡ್ತದೆ. ಜನಕ್ಕೆ ಎಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಅರಳಾದ ತಕ್ಷಣ ಸಕ್ಕರೆ ಬಳಸವ್ರೆ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಸಕ್ಕರೆನೂ ಬಳಸಲ್ಲ, ಕೆಮಿಕಲ್ನೂ ಬಳಸಲ್ಲ. ಈ ಥರ ಸಿದ್ಧ ಇಷ್ಟು ಥರದ ಬೆಲ್ಲಗಳಲ್ಲಿ ಜನಗಳಿಗೆ ಬೇಡಿಕೆ ಯಾವ್ದು ಜಾಸ್ತಿ ಇದೆ? 25 ಗ್ರಾಮ್ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಂಗಾಗಿ ಡೈ ಎಲ್ಲ ಹೋಗಿದ್ದು, ಈಗ ಡೈ ಮಾಡಿಸಿಕೆ ಅಂತ ಹೇಳಿ ಅಲ್ಲೆಲ್ಲ ಕುದಿಸ್ಕೊಂಡ್ಬಂದು ಹಾಕ್ತೀವಿ. ಮಲೆನಾಡಿನಲ್ಲಿ, ಮಲೆನಾಡು ಆ ಕಡೆ ಸಿರ್ಸಿ, ಸಿದ್ದಾಪುರ, ಸಾಗರ ಆ ಕಡೆ ಎಲ್ಲ ಜೋನೆ ಬೆಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಎಲ್ಲರೂ ಬಳಸ್ತಾರೆ.
ಹಾಂ ಮಲೆ ಅದೇ ಜೋನಿ ಬೆಲ್ಲ ಅಂತ ಏನಿಲ್ಲ, ಅದೇನಾರು ಮಾಡಿ ತಿನ್ನಿಸ್ಬೋದು. ಏನು ಸೈಲೇಜ್ ಪ್ಯಾಲೇಜ್ ಥರ ಸಿಹಿ ಅಂಶ ಜಾಸ್ತಿ ಬಿದ್ದರೆ ಅದಕ್ಕೆ ಎಫೆಕ್ಟ್ ಆಯ್ತದೆ. ಕಡಿಮೆ ಈಗ ಹಿಂದೆ ನಾವು ಚಿಕ್ಕವರಿದ್ದಾಗ ಕೈಗಾಣಾಯಿತು, ಎಡವಟ್ಟಾಗಿ ಕಿತ್ಕೊಂಡು ದನ ಹೋಗಿ ಕಬ್ಬಿನ ಕುಡಿದ್ಬಿಟ್ರೆ ಒಂದು 3-4 ಲೀಟ್ರ್ ಕುಡಿದ್ಬಿಟ್ರೆ ಅದು ಜೀರ್ಣಿಸ್ಕರಿಕೆ ಆದ್ಮೇಲೆ ಎತ್ತೆ ಸತ್ತಾಗಿರೋದು ನಮಗೆ ಗೊತ್ತು. ಉದಾಹರಣೆ ಹಿಂದೆಲ್ಲಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ದನಿಗೆ ಕೊಡ್ಬೋದೇನೋ. ಈಗ ಮೇಲ್ಕೋಟೆಲ್ಲೊಬ್ರು ಯಾರು ನರಸಿಂಹನ್ ಅಂತ ಗಿರ್ರಸ್ಸು ಮತ್ತು ಬೇರೆ ಬೇರೆಲ್ಲ ಮಡಗಿದ್ರು. ದಿನ ತನ್ನೇಜಲ್ಲಿ ಕಬ್ಬು ತಗೋಬೋದು, ಚಾಪ್ ಕಟ್ರಲ್ಲಿ ಹೊಡಿಯೋದು, ಬರೀ ಕಬ್ಬನ್ನೇ ತಿನ್ಸೋದು. ಸುಮಾರು ಅವರು 12 ಹಸು ಸತ್ತೋದು. ಮನುಷ್ಯನಿಗೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ. ಸಿಹಿ ಅಂದರೆ ಒಂಥರ ಔಷಧಿ ಥರ ಇರಬೇಕು. ಜಾಸ್ತಿ ಆದರೆ ಏನೋ ಅಮೃತನೂ ವಿಷ ಅಂತಾರಲ್ಲ ಹಂಗೆ ಆಯ್ತದೆ. ನಮ್ಮ ದೇಶೀಯ ಕಬ್ಬು ನಾಟಿ ತಳಿ ಕೆಂಪು ಕಬ್ಬು ಅಂತ ಇದು. ತುಂಬ ಸಿಹಿಯಾಗಿರ್ತಿದ್ದು, ತೂಕನೂ ಗೊತ್ತಾಗಿರ್ತದೆ. ಇದು ನಮ್ಮ ಪೂರ್ವಿಕರು ಬಳಸ್ತಿದ್ದ ತಳಿ. ಇದನ್ನು ಬಳಸ್ಕೊಂಡು ಎಲ್ಲ ಕ್ರಾಸ್ ಮಾಡಿ ಅವೆಲ್ಲ ನಂಬರ್ ಕೊಟ್ಟಿರೋ ತಳಿಗಳೆಲ್ಲ ಮೂಲ ತಳಿ. ಇದಕ್ಕಿಂತ ಮೊದಲು ಒಂದು ಕಲ್ಚೇಣಿ ನರಚೇಣಿ ಇತ್ತು. ಕಬ್ಬನ್ನ ಎಲ್ಲ ಕ್ರಾಸ್ ಮಾಡಿ ನಂಬರ್ ಕೊಟ್ಟು ಬೇರೆ ಬೇರೆ ಬೆಳೆ ಮಾಡ್ಕೊಂಡ್ಬಿಟ್ಟಾರೆ ಅಷ್ಟೇ. ಮೂಲ ಕಬ್ಬಿನ ಜೀನ್ಸ್ ಅಂತ ನಮಗೆ ಚೇಣಿ ಇತ್ತಲ್ಲ, ಕಲ್ಚೇಣಿ ನರಚೇಣಿ ಅಂತ ಅದೇ ಇದ್ದದ್ದು. ಅದರಿಂದ ಎಲ್ಲ ಬಂದಿರೋದು ಮೂಲ ಅಂತೂ ಅದೇ. ಇದು ಎಲ್ಲ ಅವರಿಂದ ಕ್ರಾಸ್ ಮಾಡಿರೋದು. ಈಲ್ಡು ಅಂತೇಳಿ ಎಲ್ಲ ಕ್ರಾಸ್ ಮಾಡ್ಕೊಂಡು ಜಾಸ್ತಿ ಬರ್ತದೆ. ಎಲ್ಲ ಅದು ಹೋಯ್ತು. ಈಗ ಅದು ಬಿಟ್ಟು ಆ ಕಡೆ ಬಿಟ್ಟವ್ರೆ 517 ಅಂತ ನಮ್ಮ ಸಿಬ್ಬಾರಮ್ಮನವ್ರು ಕ್ರಾಸ್ ಮಾಡಿರೋದು ಅದು ಹೋಯ್ತು. ಎಲ್ಲ ಒಂದು ಬರ್ತದೆ. ಸಾವಯವ ನೀರು ಜಾಸ್ತಿ ಕೇಳ್ತದೆ. ಆಮೇಲೆ 2-3 ಬೆಳೆಗೆ 2 ರೈತದು ಇದು ಈ ಬೆಳೆ. ಇದಕ್ಕೆ 517 ಅಂತ. ಇದು ನಮ್ಮ ಈ ಸಿಬ್ಬಾರಮ್ಮ ಜಾಗ ಇರೋದು ಕಬ್ಬಿನ ಸಂಖ್ಯೆ 517. 2 ಬೆಳೆ 3 ಬೆಳೆ ಚೆನ್ನಾಗಿ ತೆಗಿಬೋದು. 10 ಕೂಳೆ ನಮ್ಮ ಯಾರು ಪ್ರಫುಲ್ಲ ಚೆನ್ನ ಅಂತ ಶಿವಮೊಗ್ಗದವರು 14 ಕೂಳೆ ಬೆಳೆದಿದ್ರು. ಅದೇ ಹಂಗೆ ಬರಬೇಕು ಅಂದರೆ ನಿಮಗೆ ಈ ತಳಿ ಆಗಲ್ಲ. ಆಮೇಲೆ ಇದ್ರದ ತೊಂಡೆ ತಿಂದರೆ ಹಸು ಎಮ್ಮೆ ಆಗ್ಬೋದು, ಹಾಲು ಕಡಿಮೆ ಆಯ್ತದೆ ನೋಡಿರಿ. ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್. 4 ಲೀಟ್ರ್ ಕೊಡೋದು 7 ಲೀಟ್ರ್ ಬರ್ತದೆ. ಇದು 3 ಥರದ ಕಬ್ಬುಗಳು ಇಲ್ಲಿದೆ. 3 ಥರದ್ದು ಅದೇ. ಆ ಕಡೆದು ತೊಂಡೆ ಒಳ್ಳೇದು, ಇದು ಒಳ್ಳೇದು. ಇದು ಬೇಕಾಗಿಲ್ಲ. ಇದು ಬೆಲ್ಲ ಚೆನ್ನಾಗಿರ್ತದೆ. ಅದೇ ಈಲ್ಡಿನ ಕಡೆ ಹೋದ್ರು ಇದು 100-105 kg 110 kg ಅಂತ ಬೆಲ್ಲ ಬರ್ತದೆ. ಆದರೆ ಇಲ್ಲ, ಅಲ್ಲ ನೆಗೆಟಿವ್ ಅದಲ್ಲ. ದನ ಕರು ತೊಂಡೆ ತಿಂದರೆ ಹಾಲೇ ಬರೀತಿಲ್ಲ, ಕಡಿಮೆ ಆಯ್ತದೆ. ಈ ಥರ ಎಲ್ಲ ನೆಗೆಟಿವ್ ಅದು. ಆಮೇಲೆ ಇದು ಜಾಸ್ತಿ ನೀರು ಕೇಳ್ತದೆ. ಕಡಿಮೆ ಆದರೂ ನಡೀತದೆ, ಬೆಳವಣಿಗೆ ಕುಂಠಿತ ಆಯ್ತದೆ. ನೀರು ಜಾಸ್ತಿನೇ ಅಂತ ಒಂಥರ ಎಮ್ಮೆ ಥರ. ಅದು ಕಡಿಮೆ ನೀರು ಬೇಕಾಗ್ತದೆ. ಅದು ನಮ್ಮ ರೈತ ಶಿವಳ್ಳಿ ಭತ್ತದ ಬೊರೆಗೌಡ ಅಂತ, ಅವನು ತಮ್ಮ ಬೆಳೆದಿರೋದು. ನೀರೇ ಅವನು ಕಾಡು ಕೃಷಿ ಥರ ಮಾಡೋನೆ. ನೀರೇ ಇಲ್ಲ ಅದಕ್ಕೆ. ಯಾವುದೇ ನೀರು ಅದೇ ಗಟ್ಟಿ ಒಳ್ಳೆ ರಸ ಬರೋದು. ಅದು ಕ್ರಶ್ ಆಗುತ್ತಲ್ಲ, ಈಗೇನು ಕಬ್ಬು ಹಾಕ್ತೀವಿ ಅದು ಕ್ರಶ್ ಆಗಿಬಿಟ್ಟು ಹಾಲು ಒಂದು ಕಡೆ ಬರುತ್ತೆ. ಇದು ಬಗಾಸ್ ಸಿಪ್ಪೆ ಇದರಿಂದ ಬರ್ನ ಮಾಡಬೇಕು. ಇಲ್ಲ ಅಂದರೆ ನಾವು ನೋಡ್ರಿ ರೇಷ್ಮೆ ಕಡ್ಡಿ ಅಥವಾ ಇದನ್ನೇ ಬರ್ನಿಂಗ್ ಬಳಸೋದು. ಬರ್ನಿಂಗ್ಗೆ ಉಳಿದಿದ್ದು ಉಳಿಯಕ್ಕಿಲ್ಲ. ಇದು ಮಳೆಗಾಲದಲ್ಲಿ ಖಾಲಿ ಆಗ್ತದೆ, ಬೇಸಿಗೆಯಲ್ಲಿ ಉಳಿತದೆ, ಮಳೆಗಾಲದಲ್ಲಿ ಖಾಲಿ ಆಗ್ತದೆ. ಇದು ಪೇಪರ್ ಹೋಯ್ತು ಕೊಟ್ಟರೆ ನಮಗೆ ಇಲ್ವಲ್ಲ ಕೊಡೋದಲ್ಲಿ ಗೊತ್ತೇಳಿ. ಪೇಪರ್ ನೋಡಿ ಹೆಂಗೆ ತಗೊಂತಾರೆ, ಒಂದು ಟನ್ಗಟ್ಲೆಯಲ್ಲಿ ತಗೋತಾರೆ. ಆಮೇಲೆ ನಮಗೆ ಏನಾಗುತ್ತೆ, ಕೆಲವು ರೈತರು ಈ ರಾಸಾಯನಿಕ ಕೃಷಿ ಮಾಡೋರು ಯಥೇಚ್ಛವಾಗಿ ನೀರು ಕುಡಿದಿರ್ತದೆ. ಕಬ್ಬು ಬದುಕಬೇಕಾದ್ರೆ ಅದನ್ನ ತಿನ್ಬಿಟ್ಟು ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು, ಕುಡಿದಿರ್ತದೆ. ಅಲ್ಲಿ ಏನೋ ಅದನ್ನು ನಾವು ಬೇಯಿಸ್ಬೇಕಾದ್ರೆ ಬೆಲ್ಲವನ್ನು ಸಿಕ್ಕಾಬೇಕಾದ್ರೆ ಬೇರೆ ಕೇಳ್ತದೆ. ಆಗ ಸಿಪ್ಪೆ ಸಾಲಿಕ್ಕಿಲ್ಲ ನೋಡ್ರಿ. ಬೇರೆ ಬೇರೆ ಪ್ಲಾಸ್ಟಿಕ್ ಐಟಮ್ ಈಗ ಒಂದ್ಕಡೆಯಿಂದ ಇದ್ರೆ ಇಸ್ಕೋ. ಅಲ್ಲ ಅಣ್ಣನ ಹತ್ರ ಬೇರೆ ಏನಾರು ಚಿಕ್ಕದು ಏನು ಇಲ್ವಂತ ತೆಗಿಬೋದು. ನಾವು ಅರಿತಾದ್ರೆ ತುಂಬಾ ಸಣ್ಣ ಇವ್ರ ಹತ್ರ ಯಾವ್ದಾರ ಮಾಡಿದ್ರೆ ನಮಗೆ ಮೇವು ಉಳಿಯಕ್ಕಿಲ್ಲ. ಉರುವಲು ಆಗ್ಬೇಕಲ್ಲ, ಅದು ಬೇಕು. ಏನೇ ಕಷ್ಟ ಬಂದು ಇದರಲ್ಲೇ ಬಂದು ಮಾಡ್ತೀವಿ, ಇಲ್ಲಾಂದ್ರೆ ಸೌದೆ
ಲಾಸ್ಟ್ 90% ಇದೆ ಸಾಕಾಗುತ್ತೆ. 90% ಇದೆ ಆಯಿತು. ನೀವು ಒಂದು ವರ್ಷಕ್ಕೆ ಎಷ್ಟು ಟನ್ ಕೊಬ್ಬರಿ? ಅನ್ನಂಗೆ ಈಗ ಒಂದು ಡೈಲಿ 4 ರಿಂದ 5 ಟನ್ ಹರಿತೀವಿ. ತಿಂಗಳಿಗೆ ಒಂದು 120 ಟನ್ ಹಾಕರಿ. ಆ ಲೆಕ್ಕಾಚಾರದಲ್ಲಿ ಫೆಬ್ರವರಿ ಮಾರ್ಚ್ ಸ್ವಲ್ಪ ಕಡಿಮೆ ಆಯ್ತದೆ. ಇನ್ನು ಬೇರೆ ಎಲ್ಲ ರೆಗ್ಯುಲರ್ ವರ್ಷದಲ್ಲಿ ಎಷ್ಟು ತಿಂಗಳು ವರ್ಷದ 365 ದಿವಸ ಓಡಿಸ್ತೀವಿ. ಅಂದರೆ ಇಲ್ಲಿ ಹೋದಾಗ ಮಾತ್ರ ಇಲ್ಲ ಅಂತ ಕಂಟಿನ್ಯೂಟಿ ತಪ್ಪೈತೆ ಅಂತ ಅಡ್ಜಸ್ಟ್ ಮಾಡಿ ಒಂಚೂರು ಕೆಲಸ ಹರಿತೀವಿ. ಇದ್ದಾಗ ಕಂಟಿನ್ಯೂಟಿಯಾಗಿ ಹರಿತಾ ಇರ್ತೀವಿ. ತೀರಾ ಎಲ್ಲೂ ಕಬ್ಬೆ ಇಲ್ಲ ಅಂದಾಗ ದೂರ HD ಕೋಟೆ ಅಲ್ಲಿಂದನೂ ತರಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಯ್ತದೆ. ಅದನ್ನ ರೈತರು ವಸಿ ನಾವು ವಸಿ ಬರ್ತೀವಿ. ಏನು ಮಾಡೋಂಗಿಲ್ಲ. ನಮಗೆ ಆರ್ಗ್ಯಾನಿಕ್ ರೆವಲ್ಯೂಷನ್ ಮಾಡಲೇಬೇಕು ಅನ್ನೋ ಉದ್ದೇಶ ಇರುತ್ತೆ. ಅದನ್ನು ರೆಬಲ್ ಆಗಿ ನಿಂತೀವಿ ಅಷ್ಟೇ. ತರ್ಬೋದು. ಈಗ ಏನ್ ಮಾಡಿದ್ರು ಗೌರಿ ಹಬ್ಬಕ್ಕೆ ಎಲ್ಲ ಪೊಲ್ಯೂಟ್ ಮಾಡ್ತಾರೆ ಅಂತ ಹೇಳಿ ಬೆಲ್ಲದ ಗಣೇಶನ್ನೇ ಮಾಡ್ಬಿಟ್ರು. 2 kg 3 kg ಗಣೇಶ ಬರೋದು 500 ರಿಂದ 1000 ಗಂಟೆ ಮಾರಾಕ್ಬಿಟ್ರು. ಅಲ್ಲೂ ಮಾಫಿಯಾ ಲೆಕ್ಕ ಹಾಕ್ರಿ. ಈಗ ನಾವು ಒಂದು 70 ರೂಪಾಯಿ ಕೊಡ್ತೀವಿ. ಬೇಡ ಅವ್ರು 100 ರೂಪಾಯಿ ತಗೊಳ್ಳಿ. 3 kg 300 ತಗೋಬೇಕಿತ್ತು. 500 1000 ತಗೋದು. ಹಬ್ಬ ವರ್ಷಕ್ಕೆ ಒಂದೇ ಸತಿ ಅಲ್ವೇನಣ್ಣ ಬರೋದು? ಬರ್ಲಿ, ದುಡ್ಡು ಮಾಡ್ಕೋಬೇಕಲ್ಲ. ಆಗ ಹಂಗಲ್ಲ. ಈಗ ದುಡ್ಡೇನ್ ಈಗ ನೀವು ಕೋಟ್ಯಾಂತರ ರೂಪಾಯಿ ಇದ್ರೆ ಬರಬಾರ್ದು ರೋಗ ಬಂದ್ಬಿಟ್ರೆ ನಿಮ್ ದುಡ್ಡು ಉಳಿಸಿಕೆ ಇಲ್ಲ. ಅದಕ್ಕೆ ಬರಬಾರ್ದು ಈಗ ಮಣ್ಣಿಗೆ ರೋಗ ಬಂದಿರೋದಕ್ಕೆ ಮನುಷ್ಯನಿಗೆ ಇಷ್ಟೊಂದು ಮಾರಣಾಂತಿಕ ರೋಗ ಅಂತ ಇದುವರೆಗೂ ಯಾವ ಫಿಸಿಷಿಯನ್ಗೂ ಗೊತ್ತಿಲ್ಲ, ಅವ್ನ ಸೈಂಟಿಸ್ಟ್ಗೂ ಗೊತ್ತಿಲ್ಲ, ಡಾಕ್ಟರ್ಗೂ ಗೊತ್ತಿಲ್ಲ. ನಮ್ಮ ಹೌದ್ರಿಗೆಲ್ಲ ಮಣ್ಣು ತಿಂದು ಮಕ್ಳು ಇರ್ತಿದ್ರು. ಸತ್ಯವಾ? ಹೆಂಗೆ ಕೆಬ್ಬೆ ಮಣ್ಣು ತಿಂತಿದ್ರು ಅಥವಾ ಉತ್ತದ ಮಣ್ಣು ತಿಂತಿದ್ರು. ಅದೇನೋ ಸೈಂಟಿಫಿಕ್ ಆಗಿ ಮಣ್ಣು ಆಂಟಿಬಯೋಟಿಕ್ ಕೆಲಸ ಮಾಡ್ತಿತ್ತು. ಮಣ್ಣು ತಿಂದವ್ರಿಗೆ ಮೌಢ್ಯ ಬೆಳೆಸಿದ್ರು. ಏನಂತ? ಕೆಂಪು ಮಣ್ಣು ತಿನ್ನು, ನಿನ್ನ ಮಕ್ಳು ಕೆಂಪು ಬಿಡ್ತವೆ ಇಲ್ಲ ಕರಗುಟ್ಬಿಡ್ತವೆ ಅಂತ. ಆ ಮೌಢ್ಯ ಬೆಳೆಸಿದಕ್ಕೆ ಅವರು ಮಣ್ಣು ತಿಂದಿದ್ರು. ಮಣ್ಣು ತಿಂದ್ರು ಮನೇಲೆ ನಾರ್ಮಲ್ ಡೆಲಿವರಿ ಆಯ್ತಿತ್ತು. ಇದು ನೋಡ್ರಿ, ಮಾತ್ರೆ ತಿಂದ್ರೂ ನಾರ್ಮಲ್ ಡೆಲಿವರಿ ಇಲ್ಲ, ಸಿಸೇರಿಯನ್ ಆಗಬೇಕು. ತಾಯಿಗೂ ಪ್ರಜ್ಞೆ ತಪ್ಪಿಸ್ಬೇಕು. ಆಮೇಲೆ ಹುಟ್ಟಿದ ತಕ್ಷಣ ಊಟ ಇಲ್ಲ, ಲೈಟಾಗಿ ಆಟೋಲ್ ಬಿದ್ದಿರ್ತದೆ, ಇಲ್ಲ ಅಂದರೆ ಜಾಂಡೀಸ್ ಆಗಿರ್ತದೆ. ಮಣ್ಣು ತಿಂದವ್ರಿಗೆ ಯಾವ ರೋಗನೂ ಬಂದೇ ಇರಲಿವಲ್ಲ. ಮಣ್ಣು 99003888 ಯಾವ್ದಂದ್ರೆ ಇದು ನಮ್ಮ ದೇಶೀಯ ತಳಿ. ಇದಕ್ಕೂ ಎಷ್ಟು ಏನೋ ನಂಬರ್ ಕೊಟ್ಟವ್ರೆ. ಇದು ಸುಮಾರು 100 ವರ್ಷಗಳಿಂದ ಇರೋದು ನಾಟಿ ಕಬ್ಬು ಅಂತಿದ್ರು. ಅಂದರೆ ಇದು ಈಲ್ಡು ಬರ್ತಿತ್ತು ಮತ್ತು ಒಳ್ಳೆ ರುಚಿಕರವಾದ ಬೆಲ್ಲ. ಈಗ ಮುಂದುವರ್ದಂಗೆ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡೋರೆ. ರೈತರ ಮನೇಲಿ ಮಾತ್ರ ಉಳಿದಿರೋದು ಇದು. ಈಗೆಲ್ಲ ಜಾಸ್ತಿ ಮಂಡ್ಯ ಜಿಲ್ಲೆ ಯಥೇಚ್ಛವಾಗಿ 517 ಬೆಳೀತಾರೆ. ಅದನ್ನ ಹೇಳ್ದಂಗೆ ಸ್ವಲ್ಪ ನೆಗೆಟಿವ್ಸ್ ಅದೇ. ಇದ್ರಲ್ಲಿ ಏನಿಲ್ಲ, ಸ್ವಲ್ಪ ಮುಳ್ಳು ಬರ್ತಿತ್ತು. ಇದು ದನ ಕರ ಎಲ್ಲ ತೊಂಡೆ ಚೆನ್ನಾಗಿ ತಿಂತಿದ್ದು. ಕೆಲವೆಲ್ಲ ಹಿಂಗೆ ಒಳ್ಳೆದೆಲ್ಲ ಹಾಳಾಯ್ತು. ಸ್ವಲ್ಪ ಇದು ಹಾಲು ಉತ್ಪಾದನೆ ಜಾಸ್ತಿ ಈ ಕಬ್ಬಲ್ಲಿ. ಇದು 100 ರಿಂದ 105 kg ಬರ್ತದೆ 1 ಟನ್ಗೆ. 1 ಟನ್ ಈ ಥರ ಕಬ್ಬನ್ನು ಕ್ರಷ್ ಮಾಡಿದ್ರೆ ಎಷ್ಟು? 1 ಟನ್ ಕಬ್ಬು ಕ್ರಷ್ ಮಾಡಿದ್ರೆ ಕಬ್ಬು ಚೆನ್ನಾಗಿ ಬರ್ತಿದ್ರೆ 600 ಲೀಟರ್ ಜ್ಯೂಸ್ ಬರ್ತದೆ. 600 ಲೀಟರ್ 600 ಲೀಟರ್ ನೀರು ಸತ್ಯ ಹೋಗುತ್ತೆ. 400. ಆಮೇಲೆ ಮಲಾಸ್ ಗಿಲಾಸ್ ಎಲ್ಲ ಹೋಯ್ತದೆ 400 kg ಒಳಗೆ. ಇನ್ನು 600 ಲೀಟರ್ ಜ್ಯೂಸ್ನ ಬರ್ನ್ ಮಾಡಿದ್ರೆ ನಿಮಗೆ 100 ರಿಂದ 105 kg 90 kg ಎಲ್ಲ ಬೆಲ್ಲ ಬರುತ್ತೆ. ಎಲ್ಲ ನೀರೆಲ್ಲ ಆವಿಯಾಗಿ ಹೊರಗೆ ಹೋಯ್ತದೆ ಬೇಯಿಸೋದ್ರಿಂದ. ಎಲ್ಲ ಆಹಾರ ಪದಾರ್ಥಕ್ಕಿಂತ ಕಬ್ಬು ಒಂದೇ 1 ಟನ್ ಹಾಕಿದ್ರೆ 100 kg ಬರೋದು. ಇನ್ನು ರಾಗಿ ಬಿಡ್ರಿ 100ಕ್ಕೆ 100 ಬರ್ತದೆ. ಭತ್ತ 100ಕ್ಕೆ 65 ರಿಂದ 70 ಬರ್ತದೆ. ಇದು ಮಾತ್ರ 10 to 1%. ಈಗ ನಾವು ಕಬ್ಬನ್ನು ತಿನ್ಲಿಕ್ಕೆ ನಾವು ಚಿಕ್ಕ ಹುಡುಗರಿದ್ದಾಗ ತಿಂದಷ್ಟು ಕಬ್ಬು ಈಗ ನಾವು ಯಾರು ತಿಂತಾ ಇಲ್ಲ. ಇಷ್ಟು ವೆರೈಟಿ ಕಬ್ಬಲ್ಲಿ ಯಾವುದು ಒಳ್ಳೇದು? ಅಂದರೆ ಇದು ಒಳ್ಳೇದು, ಅದು ಒಳ್ಳೇದು. ಚೆನ್ನಾಗಿ ಬಲ್ತಿರ್ಬೇಕು, ಸಿಹಿಯಾಗಿರ್ಬೇಕು. ಕಬ್ಬು ತಿನ್ನೋದ್ರಿಂದ ಹಲ್ಲು ಎಲ್ಲ ಕ್ಲೀನ್ ಮಾಡ್ತದೆ, ಆಮೇಲೆ ಗಟ್ಟಿ ಆಯ್ತದೆ. ಹಂಗಾಗಿ ನಾವು ಚಿಕ್ಕವರಿದ್ದಾಗ ಇಷ್ಟು ಶುದ್ಧ ಕಬ್ಬಿಗೆ ಆಲೆಮನ್ ತಕ್ಕೋದ್ರೆ ಗಾಣ ಹೊಡಿಸಿ ಏನೇನೋ ಮಾಡಿ ಕೊಡ್ತಿದ್ರು. ನೋಡ್ರಿ, ತಿಂದು ಬಿಸಾಡುವಷ್ಟು ಕಬ್ಬದ ಈಗ ತಿನ್ನಕ್ಕೆ ಅಲ್ಲೇ ಗಟ್ಟಿ. ತಿನ್ನಲಿಕ್ಕೆ ಬೇರೆ ಬೇರೆ ಸರಿ ಕೊಡಿ. ಬನ್ನಿ ನಿಮ್ಮ ಬೆಲ್ಲ ಒಂದು ಇವಾಗ ಹೆಂಗಾಗುತ್ತೆ ಇದು ಪ್ರೋಸೆಸ್ ಅಂದ್ರೆ ಇದೆ. ಗಾಣ ಕಬ್ಬನ್ನ ಅರಿಯೋದು 3 ರೋಲರ್ ಇರ್ತವೆ. ಕೊಟ್ರೆ ಮುಂದೆಗಡೆ ಕಚ್ಚಿದ್ರೆ ಹಿಂದೆಗಡೆ ರಸ ಎಲ್ಲ ಹಿಂಡುತ್ತವೆ. ಅಲ್ಲಿ ಕಬ್ಬು ಕೊಡ್ತೀವಿ. ಆ ಕಡೆಯಿಂದ ಪೈಪ್ ಒಳಗೆ ಬರ್ತದೆ ಹಾಲು. ಇಲ್ಲಿಂದ ಬಂದ್ಬಿಟ್ಟು ಏಕಾಯಿ ಸೈಡಲ್ಲಿ ಹೋಗಿ ಆ ಕಡೆ ಹಿಂದೆಗಡೆ ಹಾಲು ಪಾಸ್ ಆಗುತ್ತೆ. ಪಾಸ್ ಆಯ್ತದೆ. ಆ ಕಡೆ ಅಲ್ಲೇ ಬರ್ತದೆ. ಅಲ್ಲೊಂದು ಫಿಲ್ಟರ್ ಹಾಕಿದ್ದೀವಿ ಜಾಲ್ರಿ. ಅಲ್ಲಿರ್ತದೆ ಸ್ಟೋರೇಜ್ ಅದು. ಇಲ್ಲಿ ನಾವು ಬೇಯಿಸೋದು, ಬೇಯಿಸೋ ಜಾಗ. ಅಲ್ಲಿಂದ ಬಂದು ಸ್ಟೋರೇಜ್ ಇರ್ತದೆ. ಇಲ್ಲಿ ಅಡುಗೆ ತೆಗಿತೀವಿ. ಆದ್ಮೇಲೆ ಪುನಃ ಇಲ್ಲಿಗೆ ಹಾಕೊಂಡು ಬೇಯಿಸ್ತಾ ಇರ್ತೀವಿ. ಕಂಟಿನ್ಯೂಟಿ ಇರ್ತದೆ ಅದು. ನಾವಿಲ್ಲಿ ಏನಿಲ್ಲ, ಬರೀ ಮಲಾಸ್ ಒಂದು ತೆಗೆದಾಕ್ತೀವಿ. pH ಮೇಂಟೈನ್ ಮಾಡಲಿಕ್ಕೆ ಕ್ಯಾಲ್ಸಿಯಮ್ ಒಂದು ಆಡ್ ಮಾಡ್ತೀವಿ.
ಇನ್ನು ಅಡುಗೆ ಬಂದಾಗ ಸ್ವಲ್ಪ ಕಪ್ಪಕ್ಕೆ ಸೀತದೆ, ಬೆಲ್ಲ ಆಗ ಕಂಟು ಬರ್ತದೆ. ಆ ಉದ್ದೇಶಕ್ಕೆ ಈಗ ಬರೀ ಯಾಕೆ ಹಾಕ್ತೀವಿ ಇದು ಹಾಕ್ಬಿಟ್ಟು ಬೆಲ್ಲ ಸೀದಂಗಿರಲಿ ಅಂತೇಳಿ ಕೊಬ್ಬರಿ ಎಣ್ಣೆ ಒಂದು ಹಾಕ್ತೀವಿ. ಓಕೆ. ನೋಡಿರಿ, ಇದರಲ್ಲೂ ಬೇರೆ ಬೇರೆ ರೀಫೈಂಡ್ ಆಯಿಲ್ ಎಲ್ಲ ಹಾಕ್ಬೋದು. ರಿಫೈಂಡ್ ಆಯಿಲ್ ನಾವು ಆಹಾರ ಮತ್ತು ಆರೋಗ್ಯ ಇವೆರಡು ಕಾನ್ಸೆಪ್ಟಲ್ಲಿ ಇರೋದ್ರಿಂದ ಕೊಬ್ಬರಿ ಎಣ್ಣೆನೂ ಆರೋಗ್ಯ ದೃಷ್ಟಿಗೆ ಒಳ್ಳೆಯದು ಅಂತೇಳಿ ಕೊಬ್ಬರಿ ಎಣ್ಣೆನೇ ಬಳಸ್ತೀವಿ. ಇದೇನು ಈ ಥರ ಮಾಡಿದ್ರೆ ತಳಕ್ಕೆ ಅಂದರೆ ಈಗೆಲ್ಲ ಸರ್ ಅಡುಗೆ ಬಂದ ಮೇಲೆ ಈಗ ನಾವು ಅನ್ನ ಬೆಂದಾದ್ಮೇಲೆ ಹಂಡತ್ತದೆ ನೋಡ್ರಿ, ಆ ಥರ ಹಂಡತ್ತದೆ. ಆಗ ಎಣ್ಣೆ ಹಾಕಿದ್ರೆ ಎಣ್ಣೆ ಸುಟ್ಟೋಯ್ತದೆ, ಪಾಕ ಸೇಫ್ ಆಯ್ತದೆ. ಅದಕ್ಕೆ ಎಣ್ಣೆ ಹಾಕ್ಲೇಬೇಕು. ಇದು ಒಂದು ಇದೊಂದು ಬುಟ್ಟಿ ಇದೆಯಲ್ಲ, ಇದಕ್ಕೆ ಎಷ್ಟು ಕೆಜಿ ಆಗುತ್ತೆ ಇದರಲ್ಲಿ 80 kg ಅಷ್ಟೇ. 80 kg ಎಷ್ಟು ಹೊತ್ತು ಉರಿಸ್ಬೇಕು? ಕನಿಷ್ಠ ಅಂದರೆ 2 ಗಂಟೆ ಉರಿಸ್ಬೇಕು. 2 ಗಂಟೆ ಮೇಲೆ ಹೋಯ್ತು ಅಂದರೆ ಅಲ್ಲಿಗೆ ನಾವು ಹಾಲು ಹೆಚ್ಚಾಗಿ ಹಾಕ್ತೀವಿ ಅಂತ ಕ್ವಾಲಿಟಿ ಹಾಳಾಯ್ತದೆ. 2 ಗಂಟೆ ಆದಮೇಲೆ ಇದನ್ನು ನೀವು ಪಾಕ ಬರ್ತದೆ, ಅಲ್ಲಿ ಬಿಟ್ಕೊತೀವಿ, ಇಲ್ಲೆಲ್ಲ ಬಂದು ದೈ ಬಿಡ್ತೀವಿ. ಒಂದು ದಿವಸಕ್ಕೆ ಎಷ್ಟು ಈ ಥರ 7-8 ಹಿಂಗೆಲ್ಲ ಕರಿತೀವಿ. ಡಿಮ್ಯಾಂಡ್ ಬಂದಂಗೆ, ಡಿಮ್ಯಾಂಡ್ ಇಲ್ಲ ಅಂತ ಕಡಿಮೆ ಮಾಡ್ತೀವಿ. ಹಾಲು ಸ್ಟೋರೇಜ್ ಆಗೋದು, ಹಾಲು ಸ್ಟೋರೇಜ್ ಆಗೋದಲ್ಲಿ ಬಂದರೆ ಉರಿ ಹೋಯ್ತದಲ್ಲ, ಇದೆಲ್ಲ ಆದಮೇಲೆ ಸೀದಾ ಡೈಗೆ ಡೈಗೆ ಬಿಡ್ತೀವಿ. ಅಲ್ಲಿ ಪಾಕ ಇಲ್ಲಿ ಬಿಡೋದು. ಇಷ್ಟು ರೇಂಜ್ ಇದೆ. ಇದಕ್ಕೇನು ಹೇಳ್ತೀರಾ ನೋಡ್ರೆ? ಇದು ಮಾಮೂಲಿ ಎಲ್ಲ ಒಂದೇ ಕ್ವಾಲಿಟಿ ಇರ್ತದೆ, ಕ್ವಾಂಟಿಟಿ ಮಾತ್ರ ಡಿಫ್ರೆನ್ಸು. ಇದು 25 ಗ್ರಾಮು. ಇದು ಇಬ್ಬರಿಗೆ ಒಂದು ಹಾಕಿದ್ರೆ ಇಬ್ಬರು ಕಾಫಿ ಟೀ ಕಾಯಿಸ್ಬೋದು. ಅದು ಬಿಟ್ರೆ ಅದು 50. ಇದು 100. ಆ ಕಡೆದು 50. ಇದು 1/4 kg ಪ್ಲೇಟ್ ಅಂತ ಹೇಳಿ. ಕ್ವಾಲಿಟಿ ಒಂದೇ ಇರ್ತದೆ, ಕ್ವಾಂಟಿಟಿ ಮಾತ್ರ ಡಿಫ್ರೆನ್ಸು. ಕೆಲವರು ಸೇಮ್ ಇರ್ತದೆ, ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆ ಕೊಡ್ತಾರೆ, ಅಂತವ್ರಿಗೆ ದೊಡ್ಡ ದೊಡ್ಡ ಕೊಡ್ತೀವಿ. ಯಾರು ಮನೆ ಬಳಕೆ ಕೇಳಿಸ್ತಾರೆ ಚಿಕ್ಕ ಚಿಕ್ಕಕ್ಕೆ ಫಂಕ್ಷನ್ಗಳು ಅಂತ ಇದ್ದಾಗ ದೊಡ್ಡದು ಬಳಸ್ಕೋಬಹುದು. ದೊಡ್ಡದು ಬಳಸ್ಕೋಬಹುದು. ಆಮೇಲೆ ಚಿಕ್ಕ ಚಿಕ್ಕದು ಬಳಸ್ಕೋಬಹುದು. ಹಂಗಾಗಿ ಅನ್ಕೊಡ್ತೀವಿ. ಪುಡಿ ಬೆಲ್ಲ ಅದಕ್ಕೆ ಅದು ಪಾಕ ತೆಗೆದಲ್ಲಿ ಬಿಡ್ತೀವಿ. ಬಿಟ್ಟ ಮೇಲೆ ಎಲ್ಲ ಇದರ ಚಕ್ಕೆ ಬರ್ತದೆ. ಚಕ್ಕೆ ಬಂದಮೇಲೆ ಮೊದಲು ಮ್ಯಾನ್ಯುವಲ್ ಆಗಿ ಪೌಡ್ರ್ ಮಾಡ್ತಿದ್ದೋ. ಈಗ ಅದು ಸ್ವಲ್ಪ ಕಷ್ಟ ಅಂತೇಳಿ ಮಿಷಿನಲ್ಲಿ ಪೌಡ್ರ್ ಮಾಡ್ತೀವಿ. ಹಾಂ, ಸೇಮ್ ಬ್ಲೇಡ್ ಕೊಟ್ಟನೆ ಎಲ್ ಶೇಪು, ಅದು ಗದ್ದೆಗೆ ರೋಟ್ರಿ ಹೊಡೆದಂಗೆ ಹೊಡಿತೀವಿ. ಪುಡಿ ಆದ್ಮೇಲೆ ಒಂದಿಗೆ ಆಡ್ಬಿಡ್ತೀವಿ, ಆಮೇಲೆ ಒಣಗಕ್ಕೆ ಬಿಡ್ತೀವಿ. ಒಣಗಾದ್ಮೇಲೆ ಪ್ಯಾಕ್ ಮಾಡ್ತೀವಿ. ನಿಮಗೆ ಮೋಡ ಕಂಪ್ಲೀಟ್ ಮುಚ್ಚಿ ಸೈಕ್ಲೋನ್ಗಳು ಮಳೆ ಬರುವಾಗ ನೀವು ಡ್ರೈಯರ್ ಬಳಸ್ಕೊತೀವಿ. ಎಷ್ಟು ಗಂಟೆ ಟ್ರೈ ಮಾಡಬೇಕು ಬೆಲ್ಲನ? ಈಗ ಅದು ನಮ್ಗೆ ಗೊತ್ತಾಯ್ತದೆ ಬಣ್ಣ. ಆಮೇಲೆ ಕನಿಷ್ಠ ಅಂದರೆ 1% ಉಳ್ಕೊಂಡ್ರೆ ತೊಂದರೆ ಇಲ್ಲ ತೇವಾಂಶ. ಈಗ ನಾವು ಮಾಡೋ ಪ್ರೋಸೆಸ್ಸಲ್ಲಿ ಸಹಜವಾಗಿ 3-5% ಉಳ್ಕೊತದೆ. ಯಾವುದೇ ಆಹಾರ ಪದಾರ್ಥಕ್ಕೆ ತೇವಾಂಶನೇ ಸತ್ರು. ಹಂಗಾಗಿ ತೇವಾಂಶ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ಈ ಸೋಲಾರ್ ಡ್ರೈಯರ್ ಮಾಡಿದ್ವಿ. ಈಗ ರೆಡಿಯಾಗಿರೋ ಬೆಲ್ಲ ನೋಡ್ರೆ ಎಷ್ಟು ದಿನಗಳಿಗೆ ಅದಕ್ಕೆ ವಾರಂಟಿ? ಇದು ನಾನು ಹೇಳ್ದಂಗೆ ತೇವಾಂಶ ಇರ್ತದಲ್ಲ, ಈಗ ಬಿಸಿಲು ಬಂದಾಗ ಅದರಲ್ಲಿರೋ ತೇವಾಂಶ ಹೊರಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ತದೆ. ನಾವು ಆಗ ಓಪನ್ ಇಡಬೇಕು. ಇನ್ನು ಮಳೆ ಅಥವಾ ಸೈಕ್ಲೋನ್ ಬಂದಾಗ ತಣ್ಣೀರು ಅಬ್ಸರ್ವ್ ಮಾಡ್ತದೆ, ತೇವಾಂಶ ಅಬ್ಸರ್ವ್ ಮಾಡ್ಬಿಡ್ತದೆ, ಆಗ ಮೆಲ್ಟ್ ಆಯ್ತದೆ. ಆಗ ಕ್ಲೋಸ್ ಮಾಡಿ ಇಟ್ಕೋಬೇಕು. ಸಿಂಪಲ್ ಟೆಕ್ನಾಲಜಿ ಅಂದರೆ ನಮ್ಮ ಪೂರ್ವಿಕರೆಲ್ಲ ಒಲೆ ಸೆಕೆಲ್ ಮಡಿತಿದ್ರು. ಹೊಗೆ ಹೋಗೋ ಜಾಗದಲ್ಲಿ ಪಿಂಡಿ ಕಟ್ಟಿ ತರಗಲಿ ಚೀಲ ಕಟ್ಟಿ ಮಡಗ್ಬಿಡೋರು. ವರ್ಷ ಪೂರ್ತಿ ತಗೊಂಡು ತಿಂತಿದ್ರು. ಅದು ಯಾವಾಗಲೂ ಬಿಸಿಯಾದ ಜಾಗದಲ್ಲೇ ಇರ್ತಿತ್ತು, ಕೆಡ್ತಿರ್ಲಿಲ್ಲ. ಈಗ ಅದೆಲ್ಲ ಮರ್ತುಬಿಟ್ಟು ಒಲೆನೇ ಮರ್ತುಬಿಟ್ಟಾರೆ ಬಿಡ್ರಿ ಈಗ ಗ್ಯಾಸ್ ಬಂದ ಮೇಲೆ. ಹಂಗಾಗಿ ಇಂಥವೆಲ್ಲ ಟೆಕ್ನಾಲಜಿ ಬಳಸ್ಬೇಕು ನೋಡ್ರಿ. ಈಗ ಕೊನೆಗೆ ಈಗ ನಿಮಗೆ ಇಷ್ಟೆಲ್ಲ ನೀವು ಎಷ್ಟು ವರ್ಷಗಳಿಂದ ನೀವು ನಿಮ್ಮ ಕುಟುಂಬ ನಿಮ್ಮ ತಲೆಮಾರು ಪೂರ್ತಿ ಇದೆ ಇದೆಲ್ಲ ಬಂದಿರೋದ? ಇಲ್ಲ, ನಮ್ಮ ಮಯ್ಯ ತಾತ ನಾಲ್ಕಣ್ಣಂಗೆ ಸಾವಯವ ಕೃಷಿನೇ ಮಾಡ್ತಿದ್ರು. ಮಧ್ಯಂತರದಲ್ಲಿ ನಮ್ಮ ತಂದೆಯರ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಬಂತು. ಅದು ನಾವು ಚಿಕ್ಕವರಿದ್ದಾಗ ನೋಡ್ದೋ, ಯಾರೋ ಗ್ರಾಮ ಸೇವಕ ಅಂತಿದ್ರು, ಅವ್ರು ಬಂದು ಒಂದೊಂದು kg ತಂದು ತಾಳು ಮಾಡಿವೆ ಅಂತಿದ್ರು. ಎಲ್ಲಿ ನೀರು ಮೊದಲು ಗದ್ದೆ ಒಳಗೆ ಬರ್ತೀವಿ ಅದನ್ನು ತಾಳು ಮಾಡಿವೆ ಅಂತಿದ್ರು. ಅಲ್ಲಿ ಹಾಕಿ ತೋರಿಸ್ಬಿಟ್ಟು ರಾಸಾಯನಿಕ ಗೊಬ್ಬರ ಪಾಠ ಮಾಡೋದು ನಾವೇ ನೋಡಿದ್ದು. ಇನ್ನು ಈಗ ನಾವು ಎಜುಕೇಷನ್ ಎಲ್ಲ ಮಾಡಿ ಕೃಷಿಗೆ ಬಂದಮೇಲೆ ಮಣ್ಣು ಮಹತ್ತರವಾದದ್ದು. ಮಣ್ಣು ಹಾಳಾಯ್ತಾಗ ಈ ರಾಸಾಯನಿಕ ಕೃಷಿಯಿಂದ ಬೆಳೆದು ತಿಂದಂಥ ಆಹಾರನೂ
ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಾದ್ಮೇಲೆ ನಾವು ಸುಮಾರು 17-18 ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲೊಂದು ಅಡಿಕೆ ತೋಟ ಅದೇ ನಮ್ದು ಮೊದಲ ಅನುಭವ. ಅದು ಅಡಿಕೆ ನೆಟ್ಬಿಟ್ಟು ಅಲ್ಲಿ ಯಾವುದೇ ಗಾಡಿ ಗಟ್ಟ ಹೋಯ್ತಿರ್ಲಿಲ್ಲ, ಏನು ಆಗ್ತಾನೆ ಅಡಿಕೆ ಬೆಳೆದು ನೋಡ್ಕೊಂಡ್ರೆ ಹಿಂಗೂ ಬೆಳಿಬೋದು ಅಂತೇಳಿ ಗೊತ್ತಾಯ್ತು. ಅದಾಳೆ ಒಂದು 30-35 ವರ್ಷ ಆಗದೆ. ಮೊದಲ ಪಾಠ ಶಾಲೆ ಅದು ಅಡಿಕೆಯಿಂದ ನಾವು ಈ ಕಡೆ ತಿರ್ಕೊಂಡದ್ದು. ಅದಾದ್ಮೇಲೆ ನಾವು ಮಹಾರಾಷ್ಟ್ರದ ಸುಭಾಷ್ ಪಾಲೇಕರ್ ಅಂತೇಳಿ ಅವರು ಕ್ಲಾಸ್ಗೆಲ್ಲ ಹೋಗಿ ಬಳ್ಳಾರಿಂದೆಲ್ಲ ಜ್ಞಾನ ಪಡ್ಕೊಂಡ್ಮೇಲೆ ಇದೇ ನಮಗೆ ಸ್ಥಿರವಾದ ಕೃಷಿ ಇದೇ ಉಳಿಯೋದು ಅಂತ ಗೊತ್ತಾದ್ಮೇಲೆ ರೆಬಲ್ ಆಗಿ ಇದನ್ನೇ ಮಾಡ್ತಾ ಇದ್ದೀವಿ. ಸರಿ ದೇವಗೌಡ್ರೆ, ಈಗ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆ ಕಾಯಕ ಸರ್ಕಾರದಿಂದ ಮತ್ತೆ ಕೆಲವು ಸಂಘ ಸಂಸ್ಥೆಗಳಿಂದೆಲ್ಲ ಅವಾರ್ಡೆಲ್ಲ ಕೊಟ್ಟವ್ರೆ. ನಮಗೆ ಅವಾರ್ಡ್ ಏನು ಬೇಕಾಗಿಲ್ಲ ಅನಿಸ್ತದೆ, ಕೊಟ್ಟವ್ರೆ. ನಮ್ಮ ಜನ ಬದಲಾಗಿ ನಮ್ಮ ರೈತ ಮಣ್ಣು ವಿಷ ಹಾಕಕ್ ಬಿಟ್ರೆ ನಮ್ಗೆ ಅದೇ ಒಂದು ಅವಾರ್ಡ್ ಬಂದಂಗೆ. ಅದನ್ನ ಎಲ್ಲ ಜನಕ್ಕೂ ಹೇಳ್ತೀವಿ, ಮಣ್ಣಿನಲ್ಲಿ ಜೀವ ಅದೇ ಕಣಪ್ಪ, ಎರೆಹುಳು ಉಳುಮೆ ಮಾಡಿಕೆ, ಗೆಡ್ಲು ತ್ಯಾಜ್ಯ ಕರಗಿಸೋಕ್ಕೆ, ಸೂಕ್ಷ್ಮಜೀವಿ ಸೂಕ್ಷ್ಮ ಪೋಷಕಾಂಶ ಒದಗಿಸೋಕ್ಕೆ, ಅವೆಲ್ಲ ತೀರ್ಸಿರೋದಕ್ಕೆ ನಿಮ್ಮ ಮಣ್ಣು ಗಟ್ಟಿ ಆಗದೆ. ಜೊತೆಗೆ ಮಣ್ಣು ಗಮ್ಮಂತ ಎಲ್ಲ ನೋಡ್ತಿದೆ. ಮಳೆ ಹೋದ್ರೂ ಮಣ್ಣು ಗಮ್ಮಂತಿಲ್ಲ. ಹಿಂದೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಿಂದ ಅಲ್ಲಿ ಮಳೆ ಹುಯ್ತಾ ಇದೆ, ಗಾಳಿ ಬೀಸ್ತಾ ಇದ್ರೆ ಸುಗಂಧ ಪರಿಮಳ ಬರ್ತಿತ್ತು. ಕುಂತಿರ್ತವೆ ಎಲ್ಲೋ ಅಲ್ಲೆಲ್ಲೋ ಮಳೆ ಹುಯ್ತಾ ಇದೆ ಕಲಮಕ ಅಂತಿರೋದು. ಈಗ ಅದು ಇಲ್ವಲ್ಲ. ಹಂಗಾಗಿ ಮಣ್ಣು ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಸಾವಯವ ಕೃಷಿಗೆ ಪರಿವರ್ತನೆ ಮಾಡ್ಕೊಳ್ಳೋದು. ಮತ್ತು ನನ್ನ ಲೆಕ್ಕಾಚಾರ ಪ್ರಕಾರ ಈಗ ಆರ್ಗ್ಯಾನಿಕ್ ರೆವಲ್ಯೂಷನ್ ಆದರೆ ನೆಕ್ಸ್ಟ್ ಮನುಕುಲಕ್ಕೆ ಒಳ್ಳೇದು. ಭೂತಾಯಿನೂ ಉಳ್ಕೊತಾಳೆ, ಮನುಕುಲಕ್ಕೂ ಒಳ್ಳೇದಾಯ್ತದೆ. ಸಾಕಷ್ಟು ಮಾಹಿತಿ ಹಂಚ್ಕೊಂಡಿದ್ದೇವೆ. ನಮಗೆ ಶುಭವಾಗಲಿ. ಇದು ಕ್ಯಾಲ್ಸಿಯಂ ಹೆಚ್ಚಾಗಿ ಬ್ಲಾಕಿಶ್ ಆಗಿರೋದು. ಇದು ಕಡಿಮೆಯಾಗಿ ವೈಟ್ ಮಾಡಿ ಹಾಕ್ಬಿಟ್ಟಾರೆ. ನಾವಿಲ್ಲದೆ ಎಲ್ಲೋ ಪಾಂಡಪುರ ಹೋಗಿದ್ದೆ, ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿದೆ. ಸುಣ್ಣನೇ ನಿರ್ಣಾಯಕ ಇಲ್ಲಿ. ಸುಣ್ಣ ಬಿಟ್ರೆ ಏನು ಬೇಕಿಲ್ಲ. ಕಲ್ಲರು ಅಷ್ಟೇ ಸುಣ್ಣದ ಮೇಲೆ ಡಿಪೆಂಡು. ಸುಣ್ಣದ ಮೇಲೆ ಡಿಪೆಂಡು, ಮಣ್ಣಿನ ಮಾದರಿ ಮೇಲೆ ಡಿಪೆಂಡ್ ಆಯ್ತದೆ. ಈಗ ಯಾವ್ದೋ ಒಂದು ಭೂಮಿಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರ್ತದೆ ಅಂದ್ರೆ ಸುಣ್ಣ ಪರ್ಲಿ ಅಂತೀವಿ. ಆ ಬೆಲ್ಲ ನೀವು ಕೆಡಗದ 1 ಗಂಟೆಗೆಲ್ಲ ಕರಗಾಗೋಯ್ತದೆ. ಭೂಮಿಯ ಗುಣದ ಮೇಲೆ ಚೇಂಜ್ ಆಗುತ್ತೆ. ಇದೆಲ್ಲ ಪ್ಯಾಕಿಂಗ್ ರೆಡಿ ಆಗಿದೆ. ಇವತ್ತು ಕೊಡಬೇಕಿತ್ತು. ಎಲ್ಲಿಗೆ ಹೋಗುತ್ತೆ ನೋಡ್ರಿ? ಇದು ಅಂಗಡಿಗೆ ಹೋಯ್ತದೆ, ಮಂಡ್ಯದಲ್ಲಿ. ಅದೇ ನಮ್ದು ರೈತರಿಂದ ನೇರ ಗ್ರಾಹಕರಿಗೆ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಅಂಗಡಿ ಸ್ವಲ್ಪ ಹೋಯ್ತದೆ. ಇನ್ನು ನಾವೇ ಕ್ರಿಯೇಟ್ ಮಾಡಿರೋ ಮಾರುಕಟ್ಟೆ ತುಮಕೂರು, ತಿಪ್ಟೂರು ಅಲ್ಲಿಗೆಲ್ಲ ಬರ್ತದೆ. ಇನ್ನು ಹೊರಗಡೆ ಬೀದರ್ ಗಂಟು ಹೋಯ್ತದೆ. ಅವೆಲ್ಲ ಕೊರಿಯರ್ ಅಲ್ಲಿ ಅಥವಾ ಕಾರ್ಗೋದಲ್ಲಿ ಹೋಯ್ತದೆ. ಯಾರು ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋ ಎಲ್ಲ ನೋಡಿರ್ತಾರೆ, ಆ ನಂಬಿಕೆ ಮೇಲೆ ಆರ್ಡರ್ ಮಾಡ್ತಾರೆ, ಕಳಿಸ್ತೀವಿ. ನಾವು ಒಂದ್ಸಲ 5 kg ತಿಂದು ನೋಡ್ರಿ, ಚೆನ್ನಾಗಿದೆ ಅಂದ್ರೆ ಬಳಸ್ರಿ, ಇಲ್ಲ ಅಂದ್ರೆ ನಿಮ್ಗೂ ನಮಗೂ ಸಂಬಂಧ ಇಲ್ಲ, ಅಷ್ಟಕ್ಕೆ ಸಾಕು ಅಂತೇಳಿ ನಾವು ನೋಡ್ರಿ. ಆ ರುಚಿ ಮೇಲೆ ನಮ್ಗೆ ರೆಗ್ಯುಲರ್ ಕಂಟಿನ್ಯೂಟಿಯಾಗಿ ಕಸ್ಟಮರ್ ಇರೋದು. ಬೋರಲ್ಲಿರೋದಲ್ಲಿ ಕ್ಲೋರೈಡು, ಇದು ಬಿಳಿ ಉಪ್ಪು ಅದಲ್ಲ, ಇದು ಸೋಡಿಯಂ ಕ್ಲೋರೈಡು. ಇವೆರಡು ಸೇರ್ಕೊಂಡು ನಮ್ಮ ಮೂಳೆಯಲ್ಲಿರೋ ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡ್ಬಿಡ್ತದೆ. ಹಾಗಾಗಿ ಈಗ ಪ್ರತಿ ಹಳ್ಳಿಲಿರೋ ಕುಂಟು ಇರೋದು ಸೂರ್ಯನ ಕಿರಣ ಬೀಳೋದು, ನೀರು ಕುಡಿಬಾರ್ದು, ಬಿಳಿ ಉಪ್ಪು ಅಂತ ತಿನ್ನಲೇಬಾರ್ದು. ಯಾಕೆ ಅಂದರೆ ಅದು ಎಲ್ಲ ಕೆಮಿಕಲ್ ಆಗುತ್ತೆ. ರಕ್ತ ಬರ್ತಾಗ್ತದೆ ಮೇಲಿಂದ, ಅದೆಲ್ಲ ಬರ್ತದೆ. ಎಲ್ಲ ಸೋರಾದ್ಮೇಲೆ ಎಲ್ಲಿಂದ ಬರಬೇಕು? ಮಾಡಿ ಮಾಡಿ ಅಂತ ಮಾಡೋಣ ಅಂತ ಮಾಡ್ತಾ ಇದೀವಿ. ನೋಡೋಣ ದೇವ್ರಿಚ್ಛೆ. ಏನಿಲ್ಲ, ನೀವು ತೋಟ ಮಾಡ್ರಿ, ತೆಂಗು ಮಾಡ್ರಿ, 3 ಈಗ ಅಲ್ಲಿ ಬರೋ ನೀರನ್ನ ಇಟ್ಕೊಂಡು ಅದನ್ನೇ ಕುಡಿಯೋದು. ಸೂರ್ಯನ ಕಿರಣ ಬೀಳಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಆಹಾರ ಅಲ್ಲ.
ನೀವೇ ಅಷ್ಟು ನೆಳ್ಳಲ್ಲೇ ಇದ್ಬಿಡ್ರಿ, ನಿಮ್ಗೆ ವಿಟಮಿನ್ ಡಿ ಕೊರತೆ ಸೃಷ್ಟಿ ಆಯ್ತದೆ. ಆಮೇಲೆ ಎಲ್ಲ ಬಿಳಿಸ್ಕೊತೀರಿ, ಆಮೇಲೆ ರೋಗ ಜಾಸ್ತಿ ಆಯ್ತು, ಸ್ಕಿನ್ ಪ್ರಾಬ್ಲಮ್. ಈಗ ಫಾರಿನರ್ಸ್ ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಯಾಕೆ ಬಿಸಿಲು ಕಾಯ್ತಾರೆ ಬೀಚಲ್ಲಿ ಅಂದ್ರೆ ಅವ್ರಿಗೇನು ಮನ ಮರಿದಿಲ್ವ? ಅವರು ಏನೋ ಅಲ್ಲ, ತುಂಡು ಬಟ್ಟೆ ಇಟ್ಕೊಂಡು ಅವರು ಬೀಚಲ್ಲಿ ಬಿಸಿಲು ಕಾಯಿಸ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲದವರು ಪಡ್ಡೆವರೆಗೂ ಸಿಲ್ ಹೊಡಿಬೋದು. ಅವರು ನಮ್ಮ ಕಷ್ಟ ನಮಗೆ, ನಾವು ಅಲ್ಲಿ ಶೀತ ವಲಯದಲ್ಲಿದೆ, ವಿಟಮಿನ್ ಡಿ ಬಂದಿದೆ, ಹೋಗೋ ಮುಖ ನಿಮ್ಗೆ ಸುಮಾರು ಬೈಕತ್ತಾರೆ ಮನಸ್ಸಿನಲ್ಲಿ. ನಾನು ಇಂಡಿಯಾ ಅಂದ್ರೆ ಭೂಲೋಕದ ಸ್ವರ್ಗ ಅಂತ ಒಂದು ವಿಡಿಯೋದಲ್ಲಿ ಹೇಳಿನಿ. ಇಲ್ಲಿರೋ ಸವಲತ್ತು ಒಂದು ಇಲ್ಲಿ ಸಿಗ್ತಾ ಇರೋದನ್ನ ನಾವು ಬಳಸ್ಕೊತಾ ಇಲ್ಲ ಅಷ್ಟೇ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇತಿಹಾಸದಲ್ಲಿ 2000 ವರ್ಷ ದಾಳಿ ಮಾಡೋದು ದಾಳಿಕೋರರು ಸಾಮಾನ್ಯವಾಗಿ ಎಲ್ಲ 90 ಭಾಗ ಆಹಾರಕ್ಕೆ ದಾಳಿ ಮಾಡ್ತಾರೆ. ಆಮೇಲೆ ಇಲ್ಲಿ ಸಿಕ್ತಿದ್ದು ಸಂಪತ್ತು ನೋಡ್ಕೊಂಡು ಡ್ಯೂಟಿಗೆ ನಿಂತಿರೋದು. ಆ್ಯಕ್ಚುಲಿ ನಮ್ಮದು ಮೈಕೆಲ್ಲ ಯೂಸ್ ಮಾಡಲಿಲ್ಲ ನಾವು. ಅದರೆಲ್ಲ ಕೇಳಿಸುತ್ತೆ ಸೌಂಡ್ ಚೆನ್ನಾಗಿ ಬಂದಿರುತ್ತೆ. ಸರಿ ಚೆಕ್ ಮಾಡಿ ನೋಡಿ. ಡ್ರೈವರ್ಗೂ ಹೊಸ ಕಡೆ ಬರೀ ಕೆಲಸ ಯೂಟ್ಯೂಬರು ಹೌದಾ? ಸುಮಾರು ಜನ ಬರ್ತಾರೆ.